ನಮಸ್ಕಾರ ವೀಕ್ಷಕರೇ, ದಕ್ಷಿಣ ಕನ್ನಡ, ಬೆಳಗಾವಿ ಸಹಿತ 7 ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆ ಮುನ್ನೆಚ್ಚರಿಕೆ. ಕರ್ನಾಟಕದ ಕರಾವಳಿ, ಮಲೆನಾಡು ಜಿಲ್ಲೆಗಳಲ್ಲಿ ಆಗಸ್ಟ್ 3ರಂದು ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 1 ಅಥವಾ 2 ಸ್ಥಳಗಳಲ್ಲಿ ಭಾರೀಯಿಂದ ಅತಿ ಭಾರೀ ಮಳೆ 64.5 ಮಿಲಿಮೀಟರ್ನಿಂದ 204.4 ಮಿಲಿಮೀಟರ್ ವರೆಗೂ ಸುರಿಯುವ ಸೂಚನೆ ಇದ್ದು, ಈ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನು ಆಗಸ್ಟ್ 3ಕ್ಕೆ ಘೋಷಿಸಲಾಗಿದೆ. ಇದಲ್ಲದೆ ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ಕೊಡಗು, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಆಗಸ್ಟ್ 3ರಂದು 64.5 ಮಿಲಿಮೀಟರ್ನಿಂದ 115.4 ಮಿಲಿಮೀಟರ್ ವರೆಗೂ ಭಾರೀ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಆಗಸ್ಟ್ 4ರಂದು ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆ, ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಆಗಸ್ಟ್ 5 ಹಾಗೂ 6ರಂದು ಭಾರೀ ಮಳೆಯಾಗಲಿದ್ದು, ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಕರಾವಳಿ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ಆಗಸ್ಟ್ 3ರಂದು ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಭಾರೀ ಅಥವಾ ಅತ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉಡುಪಿ ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ಗಾಳಿಯೊಂದಿಗೆ 30ರಿಂದ 40 ಕಿಲೋಮೀಟರ್ ಗಂಟೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ತಿಳಿಸಿದೆ. ಉತ್ತರ ಒಳನಾಡಿನ ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳು ಹಾಗೂ ದಕ್ಷಿಣ ಒಳನಾಡು ಕರ್ನಾಟಕ ಮತ್ತು ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಗಾಳಿಯೊಂದಿಗೆ 30ರಿಂದ 40 ಕಿಲೋಮೀಟರ್ ಗಂಟೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೋಲಾರ, ಮಂಡ್ಯ, ಮೈಸೂರು, ಬೆಂಗಳೂರು, ದಕ್ಷಿಣ ಕನ್ನಡ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ ಅನೇಕ ಕಡೆಗಳಲ್ಲಿ ಗಾಳಿಯೊಂದಿಗೆ 30ರಿಂದ 40 ಕಿಲೋಮೀಟರ್ ಗಂಟೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ನಗರದಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಗಂಟೆಗೆ 30ರಿಂದ 40 ಕಿಲೋಮೀಟರ್ ವೇಗದ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ. ದಿನನಿತ್ಯದ ಜೀವನದಲ್ಲಿ ಎಷ್ಟೋ ಅನಗತ್ಯ ಖರ್ಚುಗಳನ್ನು ಮಾಡುತ್ತೇವೆ. ಹೋಟೆಲ್ ಊಟಕ್ಕೋ, ಬಟ್ಟೆಗೋ ಅಥವಾ ಸುತ್ತಾಟಕ್ಕೋ ಮಾಡುವ ಖರ್ಚು ನಮಗೆ ಆ ಕ್ಷಣಕ್ಕೆ ದೊಡ್ಡದು ಎನಿಸುವುದಿಲ್ಲ. ಆದರೆ ಚಿನ್ನ ಕೊಳ್ಳುವ ವಿಷಯ ಬಂದಾಗ ಮಾತ್ರ ನಾವು 100 ಸಲ ಯೋಚನೆ ಮಾಡುತ್ತೇವೆ. ನೆನಪಿಡಿ, ನಾವು ಬೇರೆ ವಸ್ತುಗಳಿಗೆ ಹಾಕುವ ಹಣ ಖರ್ಚುವಾದರೆ ಚಿನ್ನದ ಮೇಲೆ ಹಾಕುವ ಹಣ ಹೂಡಿಕೆಯಾಗುತ್ತದೆ. ಇವತ್ತು ನಾವು ಕಷ್ಟಪಟ್ಟು ತಡೆದಿಡುವ ಈ ಹಳದಿ ಲೋಹ ನಾಳೆ ನಮ್ಮ ಕಷ್ಟದ ಸಮಯದಲ್ಲಿ ಯಾರ ಹಂಗಿಲ್ಲದಂತೆ ತಲೆ ಎತ್ತಿ ಬದುಕಲು ಸಹಾಯ ಮಾಡುತ್ತದೆ. ಆದರೆ ಪ್ರಸ್ತುತ ಮಾರುಕಟ್ಟೆ ಏರಿಳಿತಗಳನ್ನು ನೋಡಿದರೆ ಸಾಮಾನ್ಯ ಜನರು ಹೂಡಿಕೆ ಮಾಡಲು ಭಯ ಪಡುವಂತಾಗಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿನ ಅನಿಶ್ಚಿತತೆ, ಯುದ್ಧದ ಭೀತಿ ಮತ್ತು ಡಾಲರ್ ಎದುರು ರೂಪಾಯಿಯ ಕುಸಿತವು ಚಿನ್ನದ ದರವನ್ನು ಏರುಮುಖವಾಗಿಸಿದೆ. ಬೆಲೆ ಇಳಿಕೆಯಾಗಬಹುದು ಎಂಬ ನಿರೀಕ್ಷೆಯಲ್ಲಿರುವ ಗ್ರಾಹಕರಿಗೆ ಪ್ರತಿದಿನದ ದರ ಪಟ್ಟಿ ಆಘಾತ ನೀಡುತ್ತದೆಯೋ ಅಥವಾ ಸಮಾಧಾನ ತರುತ್ತಿದೆಯೋ ಎಂದು ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಹೂಡಿಕೆ ಮಾಡಲು ಯಾವುದು ಬೆಸ್ಟ್ ಆಪ್ಷನ್? 24 ಕ್ಯಾರೆಟ್ ಶುದ್ಧ ಚಿನ್ನದ ಕಾಯಿನ್ಗಳು ಅಥವಾ ಬಿಸ್ಕೆಟ್ಗಳ ಅಥವಾ 22 ಕ್ಯಾರೆಟ್ ಆಭರಣಗಳ? ನಿಮ್ಮ ಆಯ್ಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಬನ್ನಿ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ನಿಖರವಾದ ದರವನ್ನು ನೋಡುವ ಮುನ್ನ ಮಾರುಕಟ್ಟೆಯ ಮೇಲೆ ಪ್ರಭಾವ ಬೀರುವ ಇಂದಿನ ಅಂತಾರಾಷ್ಟ್ರೀಯ ಡಾಲರ್ ಎದುರು ರೂಪಾಯಿಯ ಮೌಲ್ಯ ಏನಾಗಿದೆ ಎಂದು ತಿಳಿಯೋಣ. ನಿನ್ನೆ ಒಂದು USA ಡಾಲರ್ಗೆ ರೂಪಾಯಿ ಮೌಲ್ಯ 95 ರೂಪಾಯಿ 10 ಪೈಸೆ ಇತ್ತು. ಇಂದು ಒಂದು USA ಡಾಲರ್ಗೆ ರೂಪಾಯಿ ಮೌಲ್ಯ 95 ರೂಪಾಯಿ ಆಗಿದೆ. ರೂಪಾಯಿ ಎದುರು ಡಾಲರ್ ಮೌಲ್ಯ 10 ಪೈಸೆ ಇಳಿಕೆ ಕಂಡಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಯನ್ನು ನೋಡುವುದಾದರೆ ಇಂದು 1 ಲೀಟರ್ ಪೆಟ್ರೋಲ್ಗೆ 111 ರೂಪಾಯಿ 68 ಪೈಸೆ ಆಗಿದೆ. ಇಂದು 1 ಲೀಟರ್ ಡೀಸೆಲ್ಗೆ 99 ರೂಪಾಯಿ 56 ಪೈಸೆ ಆಗಿದೆ. ಇಂದು 1 kg CNGಗೆ 97 ರೂಪಾಯಿ ಆಗಿದೆ. ಚಿನ್ನ ಹಾಗೂ ಬೆಳ್ಳಿಯ ಬೆಲೆಯನ್ನು ನೋಡೋದಾದರೆ ನಿನ್ನೆ ಬೆಳ್ಳಿ 1 kgಗೆ 2,35,000 ರೂಪಾಯಿ ಇತ್ತು. ಇಂದು 1 kg ಬೆಳ್ಳಿಗೆ 2,40,000 ರೂಪಾಯಿ ಆಗಿದೆ. 1 kg ಬೆಳ್ಳಿಗೆ 5,000 ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ ಬೆಳ್ಳಿಯ ಬೆಲೆ 240 ರೂಪಾಯಿ ಆಗಿದೆ. ಇನ್ನು ನಿನ್ನೆ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ
1,45,750 ರೂಪಾಯಿ ಇತ್ತು. ಇಂದು 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,46,750 ರೂಪಾಯಿಯಾಗಿದೆ. 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 1,000 ರೂಪಾಯಿ ಏರಿಕೆ ಕಾಣುವುದರ ಜೊತೆಗೆ ಪ್ರತಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 14,675 ರೂಪಾಯಿಯಾಗಿದೆ.